ಡಿಸ್ಟಿಕ್ ಬೈಲಹೊಂಗಲ ತಾಲೂಕು ರೀ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ. ಹೇಳಿ ಹೇಳಿ. ನಮಗೆ ಕಾಲು ರೀ ಇದು ಮರಗಟ್ಟಿದ್ದು ಇವಕ್ಕೆ ಕಾಲಿಗೆ ಏನು ಅರುಣೆ ಇಲ್ರಿ. ಎಷ್ಟು ಸಮಯದಿಂದ? ಇದು ಸುಮಾರು ಒಂದು 3-4 ವರ್ಷ ಆಯ್ತು ರೀ. ಈಗ ಹೌದ್ರಾ? ಕಾಲು ಉರಿದು 24 ತಾಸು ಉರುಪು ಜಾಸ್ತಿನ ರೀ. ಅದರಲ್ಲಿ ತೋರಿಸ್ಲಿಕ್ಕೆ ದವಾಖಾನೆ ತೋರಿಸ್ಲಿಕ್ಕೆ ಅಂತ ಹೋಗಿದ್ದೀರಿ. ಅದು ಕಾಲೆಲ್ಲ ಮತ್ತು ಅರುಣ ಇಲ್ಲಂಗೆ ಆಗಿಬಿಟ್ಟದ್ರಿ, ದಪ್ಪ ಆಗಿಬಿಟ್ಟದೆ. ಹೌದ್ರಾ? ಅದು ಮಾತ್ರ ಬೇರೆ ಏನಿಲ್ಲ? ಬೇರೆ ಏನಿಲ್ರಿ, ಕೈ ಹೊಡೆಸೋದು ಇದು. ಕೈ ಹೊಡೆತದ? ಆ ಕೈ ಈ ಕೈಯ? ಇಲ್ಲಿಂದ ಹೇಳಿ. ಯೇಸು ಗುಣವರ್ತ ನಮ್ತ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ತಂದೆಯವರನ್ನು ನಿನ್ನ ಪವಿತ್ರವಾದ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಇವನು ಮುಟ್ಟಬೇಕೆಂಬುದ ಕರ್ತನ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ನಿನಗೆ ಅಸಾಧ್ಯ ಯಾವುದಿಲ್ಲ. ಎರೆಮೆ 32:17 ಹೇಳ್ತದೆ, ನರ ಪ್ರಾಣಿಗಳಲ್ಲಿ ನನ್ನ ದೇವರು ನನಗೆ ಅಸಾಧ್ಯ ಉಂಟು ಎಂಬುದ ಕೇಳಿದಂಥ ದೇವರಪ್ಪ, ಈ ತಂದೆಯವರ ಮೇಲೆ ಕರುಣೆ ತೋರಿಸು, ದಯ ತೋರಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಡ್ತಾನೆ ಸ್ವಾಮಿ. ಮೊದಲ ಕರ್ತನೆ, ಈ ಕೈಯ ಸಿಡಿತದಿಂದ ಇವರಿಗೆ ಪೂರ್ಣ ಬಿಡುಗಡೆ ಕೊಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ. ಎಲ್ಲ ಕೈ ಸಿಡಿತ, ಕೈ ನೋವುಗಳು ಬಿಟ್ಟು ಹೋಗಲಿ ರೈಟ್ ನಾವು. ಈ ಕೈಯ ನರಗಳ ಮೇಲೆ, ಈ ಕೈಯ ಮಾಂಸಖಂಡದ ಮೇಲೆ, ಈ ಕೈಯ ಎಲುಬಿನ ಮೇಲೆ, ಈ ಕೈ ಜಾಯಿಂಟ್ ಮೇಲೆ ದೈವಿಕ ಸೌಖ್ಯ ಯೇಸುವಿನ ರಿಲೀಸ್ ಮಾಡ್ತಾನೆ. ಎಲ್ಲ ಕೈ ಸಿಡಿತಗಳು ಈಗಲೇ ಅದು ಬಿಟ್ಟು ಹೋಗಲಿ ರೈಟ್ ನಾವು. ರೋಗಾತ್ಮ ಶಕ್ತಿಗೆ ಯೇಸು ನಮ್ಮ ಅಪ್ಪಣೆ ಕೊಡದೆ ಬಿಟ್ಟು ಹೋಗಿ ಅಪ್ಪಣೆ ಕೊಡ್ತಾನೆ. 1:25 ಯೇಸು ಕ್ರಿಸ್ತನ ಬಾಸುಂಡಿಗಳ ಮೂಲಕ ಈ ತಂದೆಯರು ಗಣವಾದ, ಯೇಸುವಿನ 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 ಬಾಸುಂಡಿಗಳ ಮೂಲಕ ತಂದೆಯರು ಗಣವಾದ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ ಯೇಸು ನಾಮದಲ್ಲಿ. ಅಂಕಲ್ ಕೈ ನೋಡಿ. ಇಲ್ಲಿ ಕಮ್ಮಿ ಐತ್ರಿ. ಹೋಯ್ತಲ್ಲ? ಇಲ್ಲ ಅಲ್ಲ? ಓಕೆ ಹೇಳಿ. ಯೇಸುವೆ ಯೇಸುವೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.